ಗೋಮಾಂಸ ಮಾರಾಟ ಮಾಡ್ತಾ ಇದ್ದ ಆರೋಪಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹಾಸನ ನಗರ ಪೊಲೀಸ್ ಠಾಣೆ ಎದುರು ಶ್ರೀರಾಮ ಸೇನೆಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ನಿನ್ನೆ ಗೋಹತ್ಯೆ ಮಾಡಿದ್ದವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದ ಶ್ರೀರಾಮ ಸೇನೆ ವಾಹನ ಸಮೇತ ಪೊಲೀಸರಿಗೆ ಹಿಡ್ಕೊಟ್ಟಿದ್ರು ಶ್ರೀರಾಮ ಸೇನೆ ಕಾರ್ಯಕರ್ತರು. ಆದ್ರೆ ಪೊಲೀಸರು ಮಾತ್ರ ಸ್ಟೇಷನ್ ಬೇಲ್ ನೀಡಿ ಮನೆ ಕಳಿಸಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಆರೋಪಿ ಬಿಡುಗಡೆ ಖಂಡಿಸಿ ಪೊಲೀಸ್ ಠಾಣೆ ಎದುರು ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಕೊನೆಗೆ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ಡಿವೈಎಸ್ಪಿ ವಾಪಸ್ ಕಳಿಸಿದ್ದಾರೆ. ಆರೋಪಿ ಬಿಡುಗಡೆ ಖಂಡಿಸಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಲಾಗಿದೆ. ನಿನ್ನೆ ಹಾಸನ ನಗರದಲ್ಲಿ ಆರೋಪಿಯನ್ನ ಬಂಧಿಸಲಾಗಿತ್ತು. ಗೋಮಾಂಸ ಮಾರಾಟ ಮಾಡ್ತಾ ಇದ್ದ ಆರೋಪದಲ್ಲಿ ಆರೋಪಿಯನ್ನ ಬಂಧಿಸಿ ನಂತರ ಸ್ಟೇಷನ್ ಬೇಲನ್ನ ಕೊಟ್ಟು ಪೊಲೀಸರು ವಾಪಸ್ ಕಳಿಸಿದ್ದಾರೆ. ಇದನ್ನ ಖಂಡಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಡಿವೈಎಸ್ಪಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಜೊತೆ ಮಾತಾಡಿ ಸಮಾಧಾನ ಪಡಿಸಿ ಅವರ ಮನವೊಲಿಸಿ ವಾಪಸ್ ಕಳಿಸುವ ಕೆಲಸ ಮಾಡಿದ್ದಾರೆ. ಪೊಲೀಸ್ ಠಾಣೆ ಎದುರು ಶ್ರೀರಾಮ ಸೇನೆ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಗೋಮಾಂಸ ಮಾರಾಟ ಮಾಡ್ತಾ ಇದ್ರು, ನಾವು ಹಿಡಿದುಕೊಟ್ಟಿದ್ದೀವಿ, ಆದ್ರೂ ಕೂಡ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ, ಸ್ಟೇಷನ್ ಬೇಲನ್ನ ಕೊಟ್ಟು ಯಾಕೆ ವಾಪಸ್ ಕಳಿಸಿದ್ರಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ನನ್ನ ಕೆಲಸ ಅದು ಕೆಲಸದಲ್ಲಿ ಚ್ಯುತಿ ಬಂದ್ರೆ ನೀವು ಆಮೇಲೆ ಪ್ರಶ್ನೆ ಮಾಡಿ. ನನ್ನ ಕೆಲಸ ಆಗ್ತಿಲ್ಲ. 300ಕ್ಕೂ ಅಧಿಕ ಗೋಹತ್ಯೆಯ ಚರ್ಮಗಳು ಸಿಕ್ಕಿತ್ತು. ಆದರೂ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯ ಅವಕಾಶವನ್ನು ಕೊಟ್ಟಿದ್ವಿ, ಬಂದು ಹೇಳಿದ್ವಿ. ನೋಡಿ, ನಾವು ಯಾರೋ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು, ಯಾವುದೇ ಇದೇನು ಮಾಡಬೇಕು ಅಂತ ಇಲ್ಲಿ ಪ್ರತಿಭಟನೆ ಕೂತಿರಲಿಲ್ಲ. ಆದರೆ ಇವತ್ತಿನ ಘಟನೆ ಹಾಸನದ ಎಲ್ಲ ಹೋಟೆಲ್ಗಳು ಗೋಹತ್ಯೆಯ ಕಾನೂನು 2021 ಹೇಳ್ತದೆ. ಗೋಹತ್ಯೆ ನಿಷೇಧ ಕಾನೂನು ಇದ್ದರೂ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ಎಲ್ಲದೂ ಗೊತ್ತಿದೆ. ಆದರೆ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಈ ಘಟನೆಯನ್ನು ಎಲ್ಲೆಲ್ಲಾಗ್ತಿದೆ ಅಂತ ಇದನ್ನು ಸಾರ್ವಜನಿಕರು ಇವತ್ತು ಹಿಡಿದು ಪೊಲೀಸ್ ಇಲಾಖೆ ಒಪ್ಪಿಸ್ತಾರೆ ಅಂತಂದರೆ ಇದನ್ನು ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಎಷ್ಟು ಫೇಲ್ ಇದೆ ಅನ್ನೋದನ್ನು ಇವತ್ತಿನ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದನ್ನು ಗಮನಿಸಬೇಕು. ಏನು ಅಂತಂದರೆ ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ನಿಂತು ಕ್ಯೂ ಅಲ್ಲಿ ಜನರಿಗೆ ಸಹಕಾರ ಮಾಡಿದಂತಲ್ಲ, ಹಿಂದೂಗಳ ಭಾವನೆಗೂ ಸಹಕಾರ ಮಾಡಬೇಕು. ಅದನ್ನು ಯಾವುದೇ ಸರ್ಕಾರ ಇರಲಿ, ಯಾವನೇ ಜನಪ್ರತಿನಿಧಿ ಇರಲಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಹಿಂದೂ ಸಂಘಟನೆಗಳು ಆಗ್ರಹ ಮಾಡುತ್ತೆ. ಪ್ರತಿಭಟನೆ ನೆನ್ನೆ FIR ಆಗಿತ್ತು. ನೋಡಿ, ಇಂಥ ಸೂಕ್ಷ್ಮ ವಿಚಾರ ಇರೋದ್ರಿಂದ ಆರೋಪಿಯನ್ನು ಕಸ್ಟಡಿ ಕೊಡಬೇಕು. ಆದರೆ ಸ್ಟೇಷನ್ ಬೇಲ್ನ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಇದನ್ನು ಮುಂದಿನ ರೀತಿಯ ಗೋಹತ್ಯೆ ಏನಾದರೂ ಆದರೆ ಹಾಸನ ನಗರವನ್ನು ಬಂದ್ ಮಾಡುವ ಮೂಲಕ ಕೂಡ ಅದನ್ನು ಗೋಹತ್ಯೆ ಈ ನೆಲದಲ್ಲಿ ಒಂದು ರಕ್ತದ ಹನಿಯನ ರಕ್ತವನ್ನು ಬೀಳದಂಗೆ ಅದನ್ನು ಕಾಪಾಡುವ ಎದೆಗಾರಿಕೆ ಹಿಂದೂ ಸಮಾಜಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. 300 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.